ಇತ್ತೀಚೆಗಷ್ಟೇ ಕೊಡಗು ಮತ್ತು ಮೈಸೂರು ಭಾಗದ ಮಾಜಿ ಸಂಸದರಾಗಿದ್ದ ಪ್ರತಾಪ್ ಸಿಂಹ ನಾನು ರಾಷ್ಟ್ರ ರಾಜಕಾರಣದಿಂದ ರಾಜ್ಯ ರಾಜಕಾರಣದ ಕಡೆಗೆ ಬರ್ತಾ ಇದ್ದೀನಿ, ಅಧಿಕೃತವಾಗಿ ಎಂಟ್ರಿ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಎಲೆಕ್ಷನ್ ಅಷ್ಟೊತ್ತಿಗೆ ಚಾಮರಾಜ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದಕ್ಕೆ ಬಯಸ್ತಾ ಇದ್ದೀನಿ ಅಂತ ಹೇಳಿಕೆಯನ್ನು ಕೊಟ್ಟರು. ಇದೀಗ ಈ ವಿಚಾರನೇ ಎಲ್ ನಾಗೇಂದ್ರ ವರ್ಸಸ್ ಪ್ರತಾಪ್ ಸಿಂಹ ಅನ್ನೋ ಸ್ಥಿತಿಯನ್ನು ನಿರ್ಮಾಣ ಮಾಡಿದೆ. ಯಾಕಂದರೆ ಮಾತಿನ ಚಕಮಕಿ ಇವರಿಬ್ಬರ ನಡುವೆ ಆಗಿದೆ. ಎಲ್ ನಾಗೇಂದ್ರ ಅವರು ಹೇಳ್ತಾ ಇದ್ದಾರೆ, ಟಿಕೆಟ್ ಯಾರಿಗೆ ಕೊಡಬೇಕು ಅಂತ ನಿರ್ಧಾರ ಮಾಡೋದು ಹೈಕಮಾಂಡು. ನಾನು ಪಕ್ಷದ ಸಂಘಟನೆಗಾಗಿ ದುಡಿತಾ ಇದ್ದೀನಿ, ನನ್ನ ಮೇಲೆ ಆಪಾದನೆಗಳಿಲ್ಲ, ನಾನು ಕೋರ್ಟ್ನಿಂದ ಯಾವುದೇ ಸ್ಟೇಯನ್ನು ತರಿಸ್ಕೊಂಡಿಲ್ಲ ಅಂತ ಪ್ರತಾಪ್ ಸಿಂಹಗೆ ಟಾಂಗ್ ಕೊಟ್ಟರು. ಪಕ್ಷದ ಇತಿಮಿತಿ ಮೀರಿ ಯಾರೂ ವರ್ತಿಸಬಾರ್ದು ಮತ್ತು ಸಾರ್ವಜನಿಕವಾಗಿ ಯಾರೂ ಗೊಂದಲವನ್ನು ಮೂಡಿಸಬಾರ್ದು ಅಂತ ಕೌಂಟರ್ ಕೊಟ್ಟಿದ್ದಾರೆ. ಆ ಮೂಲಕ ಬಿಜೆಪಿಗೆ ಈ ಕ್ಷೇತ್ರ ದೊಡ್ಡ ತಲೆನೋವಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾವುದೇ ವ್ಯಕ್ತಿಗೆ ಅವ್ರದ್ದೇ ಆದಂಥ ಸ್ವಾತಂತ್ರ್ಯ ಅವ್ರಿಗಿದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಅದನ್ನು ತೀರ್ಮಾನ ಮಾಡುವಂಥದ್ದು ಹೈಕಮಾಂಡ್ ಅಂತಕ್ಕಂಥದ್ದು ಮೊದಲಿಂದ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಅವರು ಸಹ ಅದರ ಬಗ್ಗೆ ಅರಿವಿರಬೇಕಾಯಿತು. ಅದು ಯಾವ ಕಾರಣಕ್ಕೆ ನಾನೇ ಅಂತ ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ದಯಮಾಡಿ ಅವ್ರನ್ನೇ ಕೇಳಿ. ನಾವು 32 ವರ್ಷದಿಂದ ಕೆಲಸ ಮಾಡ್ಕೊಂಬಂದಿದ್ದೀನಿ, ಸಾಕಷ್ಟು ಕೆಲಸ ಮಾಡಿದ್ದೀನಿ. ನಗರ ಪಾಲಿಕೆ ಸದಸ್ಯನಾಗಿದ್ದೀನಿ ಮತ್ತು ಮೂಡಾ ಚೇರ್ಮನ್ ಆಗಿ ಶಾಸಕನಾಗಿ ಕೆಲಸ ಮಾಡಿದ್ದೀನಿ, ಒಳ್ಳೆ ಕೆಲಸ ಮಾಡಿದ್ದೀನಿ. ಸಂಘಟನೆಯನ್ನು ಸಹ ಅವತ್ತಿಂದ ನಿರಂತರವಾಗಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ಮಾಡ್ಕೊಂಬಂದಿದ್ದೀನಿ. ಆದರೆ ಇವತ್ತು ಅವ್ರು ಯಾವ ಕಾರಣ ಕೇಳ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ. ನನ್ನ ಬಗ್ಗೆ ಯಾವುದೇ ರೀತಿಯಾದಂಥ ಆಪಾದನೆ ಇಲ್ಲ, ನನ್ನ ಬಗ್ಗೆ ಯಾವುದೇ ರೀತಿಯಾದಂಥ ನಾನು ಹೋಗಿ ಯಾವುದೇ ರೀತಿಯಾದಂಥ ಸ್ಟೇ ತಗೊಂಡಿಲ್ಲ. ಈ ರೀತಿ ಎಲ್ಲವೂ ಸಹ ಗೊತ್ತಿರ್ತಕ್ಕಂಥ ವಿಷಯನೇ. ಕಳೆದ ಬಾರಿನೂ ಸಹ ಅವ್ರು ಹೇಳಿದರು, ಪಾರ್ಲಿಮೆಂಟಿಗೆ ನಾನಲ್ಲದೆ ಬೇರೆ ಯಾರು ಅಂತ ಹೇಳಿದರು. ಅದಾಯ್ತಾ? ಆಗಿಲ್ಲ. ಆ ಕಾರಣದಿಂದ ನಾ ಹೇಳೋದಿಷ್ಟೇ, ಪಕ್ಷ ಸಂಘಟನೆ ಮಾಡೋದು ನನ್ನ ದೃಷ್ಟಿಯಲ್ಲಿ ನಾನೊಬ್ಬ ಅಧ್ಯಕ್ಷನಾಗಿ, ನಗರ ಅಧ್ಯಕ್ಷನಾಗಿ ನಾನು 4 ಕ್ಷೇತ್ರನ ಗೆಲ್ಲಿಸುವಂಥ ಜವಾಬ್ದಾರಿ ನನ್ನ ಮೇಲಿದೆ. ನಾನು ಅದ್ರ ಬಗ್ಗೆ ಹೆಚ್ಚು ಒತ್ತು ಕೊಡ್ತೀನಿ ಹೊರತು ಈ ರೀತಿಯಾದಂಥ ವಿಚಾರಗಳಿಗೆ ನಾನು ಒತ್ತು ಕೊಡೋಲ್ಲ. ಯಾಕೆಂದರೆ ರಾಜ್ಯದ ವರಿಷ್ಠರು ಈಗಾಗಲೇ ಅದನ್ನೆಲ್ಲ ಗಮನಿಸ್ತಾ ಇದ್ದಾರೆ. ನಮ್ಮ ರಾಜ್ಯದ ವರಿಷ್ಠರಿರ್ಬೋದು, ರಾಷ್ಟ್ರ ವರಿಷ್ಠರಿರ್ಬೋದು, ಅದನ್ನೆಲ್ಲವನ್ನು ಸಹ ಗಮನಿಸ್ತಾರೆ. ನಾನು ಸೋತಿರ್ತಕ್ಕಂಥದ್ದು ತುಂಬ ನೇರ ಮಾರ್ಜಿನ್, ತುಂಬ ಕಡಿಮೆ ಅಂತರದಲ್ಲಿ ನಾನು ಸೋತಿರ್ತಕ್ಕಂಥದ್ದು. ಕಳೆದ ಬಾರಿ ನಾನು ಸೋತರೂ ಸಹ ಗೆದ್ದಂಥ ಸಂದರ್ಭದಕ್ಕಿಂತ ಹೆಚ್ಚು 18,500 ಓಟನ್ನು ಹೆಚ್ಚು ಮತ ಪಡೆದಿರ್ತಕ್ಕಂಥವ್ರು ನಾನು. ಅದರಿಂದ ಅವರು ಸಹ ಅರ್ಥ ಮಾಡ್ಕೋಬೇಕು. ಅವರು ಯಾರೂ ಸಹ ಪಕ್ಷದ ಇತಿಮಿತಿಗಳನ್ನ ಮೀರಿ ಹೋಗುವಂಥದ್ದು ಆಗಬಾರ್ದು. ನಮ್ಮ ಕಾರ್ಯಕರ್ತರಲ್ಲಿ ಗೊಂದಲ ಬೇಡ ಅನ್ನೋಕ್ಕೋಸ್ಕರ ನಾನು ಕ್ಲಾರಿಫೈ ಮಾಡ್ತಾಯಿದ್ದೀನಿ ನಿಮ್ಮ ಮೂಲಕ. ಯಾವುದೇ ರೀತಿಯಾದಂಥ ಗೊಂದಲಗಳು ಬೇಡ, ಸಾರ್ವಜನಿಕರು ಗೊಂದಲ ಮಾಡೋದು ಬೇಡ. ನಾವು ಯಾರು ತೀರ್ಮಾನ ಮಾಡೋದು ಅಂತಿಮವಾಗಿ ನಮ್ಮ ರಾಷ್ಟ್ರದ ಹೈಕಮಾಂಡ್ ಇದೆ, ಭಾಳ ಬಲಿಷ್ಠವಾದಂಥ ಹೈಕಮಾಂಡ್ ಇದೆ, ಅದು ತೀರ್ಮಾನಗಳನ್ನ ಮಾಡ್ತದೆ ಅಂತಕ್ಕಂಥದ್ದು ನನ್ನ ಉದ್ದೇಶ. ಕೇಂದ್ರಕ್ಕೆ ಹೋಗಲಿಲ್ಲ ಅಂದರೆ ರಾಜ್ಯದಲ್ಲಿ ಇರಲೇಬೇಕಲ್ವಾ? ನೋಡಿ, ಇಲ್ಲಿ ಇರುವಂತಹ ನಮ್ಮ ಹಿತೈಷಿಗಳು ಯಾರೇ ಇರ್ಬೋದು, ಎಲ್ಲ ಚಾಮರಾಜ ಕ್ಷೇತ್ರದವರೇ ಮ್ಯಾಕ್ಸಿಮಮ್ ಇರುವಂಥದ್ದು. ಹಾಗಾಗಿ ಇಲ್ಲಿ ಈ ಕ್ಷೇತ್ರನೂ ಕೂಡ ಇವತ್ತು ಕಾಂಗ್ರೆಸ್ಸಿನ MLA ಇದ್ದಾರೆ. ಇಲ್ಲಿ ಅವಕಾಶಗಳಿದೆ. ಶಂಕರಲಿಂಗೇಗೌಡರಂತಹ ಒಬ್ಬ ಜನಪರ ವ್ಯಕ್ತಿ, ಸಮಾಜದ ಬಗ್ಗೆ ಕಾಳಜಿ ಇಟ್ಕೊಂಡಿದ್ದಂಥವ್ರು, ಎಲ್ಲರ ಜೊತೆ ಸ್ನೇಹ ವಿಶ್ವಾಸ ಇದ್ದಂತಹ ಶಂಕರಲಿಂಗೇಗೌಡರನ್ನ ಸತತವಾಗಿ 4 ಸರಿ ಗೆಲ್ಲಿಸಿದಂಥ ಕ್ಷೇತ್ರ, ಒಳ್ಳೆತನಕ್ಕೆ ಬೆಲೆ ಕೊಡುವಂಥ, ಮಣೆ ಹಾಕುವಂಥ ಕ್ಷೇತ್ರ. ಸಹಜವಾಗಿಯೇ ಅದ್ರ ಬಗ್ಗೆ ನಾನು ಯೋಚನೆ ಮಾಡಿದ್ದೀನಿ. ಹಾಗೂ ಎಲ್ಲ ನಮ್ಮ ಕಾರ್ಯಕರ್ತರಿರ್ಬೋದು, ನಮ್ಮೆಲ್ಲರ ಹಿತೈಷಿಗಳಿರ್ಬೋದು, ಅವರ ಅಪೇಕ್ಷೆನೂ ಅದಾಗಿದೆ. ಸಾಮಾನ್ಯವಾಗಿ ಯಾವುದೇ ಕ್ಷೇತ್ರ ಆಗಲಿ, ನಾವೊಂದು ಕ್ಷೇತ್ರವನ್ನು ಯೋಚನೆಯನ್ನು ಮಾಡಿ ಅದರ ಸಾಧಕ ಬಾಧಕಗಳನ್ನು ಯೋಚನೆಯನ್ನು ಮಾಡಿ ನಾವು ತಯಾರಿಯನ್ನು ಮಾಡ್ತೀವಿ. ಖಂಡಿತ ನಾನು ತಯಾರಿ ಮಾಡ್ತಾಯಿದ್ದೀನಿ.